ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ನಾಟಿ ಕೋಳಿ ಸಾಗಾಣಿಕೆ. ಈ ನಾಟಿ ಕೋಳಿ ಸಾಗಾಣಿಕೆಯನ್ನು ಕೃಷಿ ಮತ್ತು ಉದ್ಯೋಗಕ್ಕೆ ಉತ್ತಮ ಆಯ್ಕೆಯಾಗಿದೆ. ಈ ಕೃಷಿ ಮಾಡೋಕ್ಕೆ ನಮ್ಮ ರೈತರುಗಳು ಹೊಲದಲ್ಲಿ ಆಗಿರ್ಬೋದು, ಇಲ್ಲ ತೋಟದಲ್ಲಿ ಆಗಿರೋದು ಒಂದು ಅತ್ಯುತ್ತಮವಾದ ಕೃಷಿ ಮಾಡ್ಬೋದು. ಕೃಷಿ ಮಾಡೋ ಜೊತೆಗೆ ಇದನ್ನು ಉಪಕಸಬನ್ನಾಗಿ ಮಾಡಿಕೊಂಡ್ರೆ ಈ ನಾಟಿ ಕೋಳಿ ಸಾಗಾಣಿಕೆ ಮಾಡೋದ್ರಿಂದ ನಿಮಗೆ ಅಧಿಕ ಲಾಭವನ್ನು ತಂದುಕೊಡುತ್ತೆ. ಆಮೇಲೆ ಉತ್ತಮವಾದಂಥ ಬೆಳವಣಿಗೆಯಿಂದ ನಿಮ್ಮ ಮನೆಗೆ ಒಂಥರ ATM ಇದ್ದಂಗೆ ಇನ್ಕಮ್ ಬರುತ್ತಿರ್ತೈತೆ. ಈ ನಾಟಿ ಕೋಳಿಗಳಿಗೆ ವಿಶೇಷವಾಗಿ ಆಹಾರದ ಕೊರತೆ ಅಗತ್ಯವಿರುವುದಿಲ್ಲ. ಹಿತ್ತಲಿನಲ್ಲಿ ಮತ್ತು ತೋಟದಲ್ಲಿ ಸಿಗುವಂಥ ಕೀಟಗಳು, ಹುಲ್ಲು ಕಡ್ಡಿ, ಈ ಕಸ ಅಂತ ತಿಂದು ಬೆಳೀತವೆ. ಈ ಬಾಯ್ಲರ್ ಕೋಳಿಗಳಿಗೆ ಹೋಲಿಸಿದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಿರ್ತದೆ. ಬಾಯ್ಲರು ಫಾರಮು ಅಂತ ಹೇಳಿ ತುಂಬ ಈ ಸುಗುಣ, ಆಮೇಲೆ ತುಂಬ ಚಿಕನ್ನು ಈಗ ಕಾಂಪಿಟೇಷನ್ ಇರೋದ್ರಿಂದ ಅದೆಲ್ಲ 40 ದಿನಕ್ಕೆ ಬಂದ್ಬಿಡುತ್ತೆ. ಹಂಗಾಗಿ ಏನಾಗುತ್ತೆ, ಅದೆಲ್ಲ ಅದರಿಂದ ಕಾಯಿಲೆಗಳು ಹೆಚ್ಚಾಗ್ತಿದೆ. ಹಾಗಾಗಿ ಬಾಯ್ಲರ್ ಕೋಳಿಗಳಿಗೆ ಹೋಲಿಸಿದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಿರುತ್ತದೆ. ಈ ನಾಟಿ ಕೋಳಿಗಳಿಗೆ ಬೆಲೆ ಹೆಚ್ಚಿರುತ್ತದೆ. ಈ ಫಾರಮು ಬಾಯ್ಲರ್ ಕಮ್ಮಿ ಸಿಕ್ಕರೆ ಈ ನಾಟಿ ಕೋಳಿ ಬೆಲೆ ಹೆಚ್ಚಿರ್ತೈತೆ. ಇದರಿಂದ ನಷ್ಟದ ಭಯವಿರೋದಿಲ್ಲ. ಏನಕ್ಕೆ ಅಂದರೆ ಇದು ನಷ್ಟ ತಂದುಕೊಡಲ್ಲ. ಏನಕ್ಕೆ ಅಂದರೆ ಇದು ನಮಗೆ ಅಧಿಕ ಲಾಭನೇ ತಂದುಕೊಡುತ್ತೆ. ಈ ನಾಟಿ ಕೋಳಿ ಫಾರಮ್ ಕೋಳಿಗಂತೆ ಹೆಚ್ಚಿನ ನಿರ್ವಹಣೆ ಬೇಡ. ಇದರಲ್ಲಿ ಏನು ಹೆಚ್ಚಿನ ನಿರ್ವಹಣೆಗಳು ಏನು ಬೇಡ. ಇದಕ್ಕೆ ತೋಟಗಳಲ್ಲಿ ಹಿತ್ತಲುಗಳಲ್ಲಿ ಸಹ ಬಿಟ್ಟು ಸಾಕ್ಬೋದು. ನಾಟಿ ಕೋಳಿಗಳಲ್ಲಿ ಸ್ವರ್ಣದಾರದಂತಹ ತಳಿಗಳು ಬೇಗ ಬೆಳೆದು ಹೆಚ್ಚು ಮಾಂಸ ನೀಡುತ್ತವೆ. ಸ್ವರ್ಣದಾರದಂತಹ ತಳಿ ಇದೆ ನಾಟಿ ಕೋಳಿಯಲ್ಲಿ. ಆ ತಳಿ ತಂದು ನಾವು ರೈತರು ಸಾಕೋದ್ರಿಂದ ಅದು ಹೆಚ್ಚು ಮಾಂಸ ನೀಡುತ್ತದೆ, ನಿಮ್ಗೆ ಹೆಚ್ಚು ಲಾಭ ತಂದು ಕೊಡ್ತದೆ. ಈ ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂದರೆ ಯಾವುದೇ ವೈಜ್ಞಾನಿಕ ಪದ್ಧತಿ ಮತ್ತು ತಾಂತ್ರಿಕ ಸಲಹೆಗಳ ಅಗತ್ಯ ಇರುವುದಿಲ್ಲ. ಈ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಹಳ್ಳಿಯಲ್ಲಾಗಲಿ ಇಲ್ಲ ಬೇರೆ ಕಡೆ ಎಲ್ಲೆಲ್ಲಿ ಮಾಡಬೇಕು ಅನ್ನೋ ಹಿಂಗಿದೆ. ಇದಕ್ಕೇನು ನಾವು ಟ್ರೈನಿಂಗ್ ತಗೊಬೇಕು, ಇಲ್ಲ ಅದಕ್ಕೆ ರೂಲ್ಸ್ಗಳು ಫಾಲೋ ಮಾಡಬೇಕು ಅನ್ನೋದು ಏನಿರಲ್ಲ. ತಾಂತ್ರಿಕ ಪದ್ಧತಿ, ತಾಂತ್ರಿಕ ಸಲಹೆಗಳು ಇರಲ್ಲ. ವೈಜ್ಞಾನಿಕ ಏನು ಗೊತ್ತಿರೋದೇ ಬೇಡ. ಏನು ಅಂದರೆ ಜನರಲ್ ಥಿಂಕು. ನಾವು ತೋಟಗಳಲ್ಲಿ ಈ ಹಳ್ಳಿ ಕಡೆಯಲ್ಲಿ ಏನು ಬೆಳೆಸ್ತೀವೋ ಅದನ್ನೇ ನೀವು ಇನ್ಕಮ್ ಆಗಿ ಬರೋಂಗೆ, ಅಂದರೆ ನೀವು ಸ್ವಲ್ಪ ನಿಮ್ಮ ಶಕ್ತಿ ಎಷ್ಟೈತೋ ಅಷ್ಟನ್ನು ಒಂದು 500ರಿಂದ 1000ಕ್ಕೆ ಸ್ಟಾರ್ಟ್ ಮಾಡೋದು, 1000ರಿಂದ 2000 ಈ ಥರ ನಿಮಗೆ ಜಾಗ ಇದ್ದಂಗೆ ನೀವು ತಂದು ಮಾಡೋಕ್ಕೆ ನಿಮಗೆ ಯಾವುದೇ ವೈಜ್ಞಾನಿಕ ಪದ್ಧತಿ ಆಗಲಿ ತಾಂತ್ರಿಕ ಸಲಹೆಗಳು ಇದಕ್ಕೇನು ನಿಮಗೇನು ಅವಶ್ಯಕತೆ ಏನು ಇರುವುದಿಲ್ಲ. ನಾಟಿ ಕೋಳಿ ಸಾಗಾಣಿಕೆಯನ್ನು ರೈತರು ಕೃಷಿಯ ಜೊತೆಗೆ ಉಪಕಸಬನ್ನಾಗಿಸಿಕೊಂಡ್ರೆ ಉತ್ತಮವಾದ ಪೌಷ್ಟಿಕ ಆಹಾರವಾಗಿ ಮಾಂಸ ಮತ್ತು ಮೊಟ್ಟೆಯನ್ನು ಪಡಿಬೋದು ಮತ್ತು ಅಧಿಕ ಲಾಭವನ್ನು ಪಡಿಬೋದು. ಈ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಪೌಷ್ಟಿಕ ಆಹಾರದ ಜೊತೆಗೆ ನಮ್ಮ ರೈತರುಗಳು ಏನು ಮಾಡ್ಬೋದು ಅಂತಂದರೆ ಮೊಟ್ಟೆಯಲ್ಲಿ ಲಾಭ ತಗೊಬೋದು. ಮೊಟ್ಟೆ ಮೇನು ನಾಟಿ ಕೋಳಿಲಿ ಮೊಟ್ಟೆಗೆ ತುಂಬ ಬೇಡಿಕೆ ಇದೆ. ಹಳ್ಳಿಗಳ ಕಡೆಯಲ್ಲಿ ಬೇಡಿಕೆ ಹೆಚ್ಚಾದ್ರಿಂದ ಈಗ ನಾಟಿ ಕೋಳಿಗೆ ಒಂಥರ ತುಂಬ ಬೆಲೆ ಬಂದಿದೆ. ಹಂಗಾಗಿ ಮೊಟ್ಟೆಯಲ್ಲಿ ದುಡ್ಡು ಮಾಡ್ಕೊಬೋದು. ಆಮೇಲೆ ಅಧಿಕ ಮಾಂಸದಿಂದ ಅಧಿಕ ಲಾಭವನ್ನು ಪಡಿಬೋದು. ಪೌಷ್ಟಿಕ ಆಹಾರಕ್ಕೆ ಇದರಿಂದ ಯಾವುದೇ ಕೊರತೆ ಆಗೋಲ್ಲ. ಇದನ್ನು ಈ ಫಾರಮ್ ಕೋಳಿ ಆಗಲಿ ಬಾಯ್ಲರ್ ಕೋಳಿಗೆ ವಹಿಸ್ಕೊಂಡ್ರೆ ನಾಟಿ ಕೋಳಿ ತುಂಬ ಅತ್ಯುತ್ತಮ ಪೌಷ್ಟಿಕ ಆಹಾರವಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ. ಯಾವುದೇ ಕಾಯಿಲೆಗಳು ನಮ್ಮ ದೇಹಕ್ಕೆ ಬೇಗ ಬರಲ್ಲ. ನಾಟಿ ಕೋಳಿ ಸಾಗಾಣಿಕೆ ಪ್ರಾರಂಭಿಸಿ ಕುಟುಂಬದ ಆದಾಯವನ್ನು ಹೆಚ್ಚಿಸ್ಬೋದು ಮತ್ತು ಸ್ಥಳೀಯ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡ್ಬೋದು. ನಾಟಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡಿ ಕುಟುಂಬದ ಆದಾಯ ಅಂದರೆ ನಮಗೆ ತಿಂಗಳ ಇರ್ಬೋದು, ಇಲ್ಲಾಂದರೆ ಮೊಟ್ಟೆ ಬರೋ ತನಕ ನಿಮಗೆ ಆದಾಯ ಸ್ವಲ್ಪ ಕಮ್ಮಿ ಅಂತ ಕಾಣುತ್ತೆ. ನಮಗೆ ಏನಪ್ಪ ಆದಾಯ ಏನಿಲ್ಲ, ಸುಮ್ಮನೆ ಸಾಕ್ತಾಯಿದ್ದೀವಿ, ದಿನ ಮೇವು ತಂದು ಹಾಕ್ತಿದ್ದೀವಿ, ಅದಕ್ಕೆಲ್ಲ ವ್ಯಾಕ್ಸಿನೇಷನ್ನು, ಫುಡ್ಡು, ಅದು ಇದು ಅಂತ ಎಲ್ಲ ಖರ್ಚಾಗುತ್ತೆ. ಅಂದರೆ ಮೊಟ್ಟೆಗೆ ನಿಮಗೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ನಿಮಗೆ ದಿನ ATM ಇದ್ದಂಗೆ ದಿನ ಬರ್ತಿರ್ತೈತೆ. ಈಗ ಒಂದು 500 ಮೊಟ್ಟೆ, 100 ಮೊಟ್ಟೆ, 200 ಮೊಟ್ಟೆ ಸಿಕ್ತು ಅಂದರೆ ನಿಮಗೆ ದಿನಕ್ಕೆ 3000ದಿಂದ 5000, 4000, 3000 ಈ ಥರ ನಿಮಗೆ ಡೈಲಿ ಇನ್ಕಮ್ ಬಂದೇ ಬರುತ್ತೆ. ಅಂದರೆ ಹೆಂಗಂದರೆ ಕುಟುಂಬದ ಆದಾಯ ನಿಮ್ಗೆ ಹೆಚ್ಚಾಗ್ತಿರ್ತೈತಿ. ಮತ್ತು ಸ್ಥಳೀಯ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡೋದು ಅಂದರೆ ನೀವು ಬೇರೆಯವ್ರಿಗೂ ಸಹಾಯ ಮಾಡ್ಬೋದು, ಬೇರೆಯವ್ರಿಗೆ ಮಾಹಿತಿ ಹೇಳ್ಬೋದು. ಹೀಗೆಲ್ಲ ಮಾಡಿ ನಮ್ಮಿಂದ ಇಷ್ಟ ಐತೆ, ನೀವು ಮಾಡಿ, ಮತ್ತೆ ನಿಮಗೂ ಬೇರೆಯವ್ರಿಗೆ ಸಹಾಯ ಮಾಡಿ ಅಂತ ಆರ್ಥಿಕವಾಗಿ ಅಭಿವೃದ್ಧಿ ಸಹಾಯ ಮಾಡ್ಬೋದು. ನೀವು ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತಲೂ ಮಾಹಿತಿ ಸಹ ಕೊಡ್ಬೋದು ನಾಟಿ ಕೋಳಿ ಸಾಗಾಣಿಕೆಯಿಂದ. ನಾಟಿ ಕೋಳಿಯು ಆರೋಗ್ಯದ ನಿಲುವಿನಲ್ಲಿ ಸ್ವಚ್ಛತೆ ಕಾಪಾಡಿ ರೋಗದ ಸಂಭವ ಕಡಿಮೆ ಅಂತಿದೆ. ಈ ನಾಟಿ ಕೋಳಿ ತಿನ್ನೋದ್ರಿಂದ ಕೆಲವೊಂದು ರೋಗಗಳು ನಮ್ಮ ದೇಹಕ್ಕೆ ಬೇಗ ಬರೋಲ್ಲ. ನಾಟಿ ಕೋಳಿಗೆ ಈ ಶೀತ ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಆಮೇಲೆ ಬೇರೆ ಒಂದಂಥ ಮನುಷ್ಯನಿಗೆ ಈಗ ಬರ್ತಿರೋವಂಥ ನಾನಾ ಕಾಯಿಲೆಗಳಿಗೆ ಈ ನಾಟಿ ಕೋಳಿ ಒಂಥರ ಮನೆ ಮದ್ದಿದ್ದಂಗೆ. ಏನಕ್ಕೆ ಅಂದರೆ ಈ ಒಂಥರ ನಾಟಿ ಕೋಳಿ ನಾವು ತಿನ್ನೋದ್ರಿಂದ ದೇಹಕ್ಕೆ ಹೆಚ್ಚು ಪೌಷ್ಟಿಕಾಂಶ, ಹೆಚ್ಚು ಕ್ಯಾಲ್ಸಿಯಮ್ಮು ಸಹ ನಮಗೆ ಇದರಲ್ಲಿ ಸಿಗುತ್ತೆ. ಏನಕ್ಕೆ ಅಂದರೆ ಇದು ನಾಟಿ ಕೋಳಿ ಆದಷ್ಟು ನೈಸರ್ಗಿಕವಾಗಿ ಬೆಳೆದಿರುತ್ತೆ. ನಾಟಿ ಕೋಳಿ ಈಗ ಫಾರಮ್ ಆಗಲಿ ಬಾಯ್ಲರ್ನಾಗಲಿ ನಾವು ಕೋಳಿಗಳು ತಂದು ತಿಂದರೆ ಅದರಲ್ಲಿ
ಬರೀ 40 ದಿನಕ್ಕೆ ರೆಡಿ ಆಗುತ್ತೆ ಅಂದರೆ ಅದು ಎಷ್ಟು ಇಂಜೆಕ್ಷನ್ ಪವರ್ ಇರುತ್ತೆ, ಅದರಲ್ಲಿ ಯಾವ್ಯಾವ ಥರ ಅವರು ವ್ಯಾಕ್ಸಿನೇಷನ್ ಫುಡ್ಡು ಬೇರೆ ಬೇರೆ ಥರ ಫುಡ್ಡೆಲ್ಲ ಕೊಟ್ಟು ಬೇಗ 40 ದಿನಕ್ಕೆ ರೆಡಿ ಮಾಡಿರ್ತಾರೆ. ಈ ನಾಟಿ ಕೋಳಿ ಹಂಗಲ್ಲ, ಯಾವುದೇ ತರಹದ ವ್ಯಾಕ್ಸಿನೇಷನ್ಗಾಗಲಿ ಇಂಜೆಕ್ಷನ್ಗಾಗಲಿ ಮೊರೆ ಹೋಗಲ್ಲ ಈ ನಾಟಿ ಕೋಳಿ. ಏನಕ್ಕೆ ಅಂದರೆ ಇದು ನೈಸರ್ಗಿಕವಾಗಿ ಬೆಳೆಯೋದು. ಇದು ಮಿನಿಮಮ್ ಬರಬೇಕು ಅಂದರೆ 5ರಿಂದ 6 ತಿಂಗಳು ಬೇಕೇ ಬೇಕು. ಮಿನಿಮಮ್ ಏನೇ ನಾವು ಫುಡ್ ಕೊಟ್ಟು ಏನೇ ಮಾಡ್ತೀವಿ ಅಂದರೂ 4ರಿಂದ 4.5 ತಿಂಗಳು ಇಲ್ಲ 5 ತಿಂಗಳು ಬೇಕೇ ಬೇಕು, ಇಲ್ಲ 6 ತಿಂಗಳು ಆದರೂ ಆಗ್ಬೋದು. ಏನಕ್ಕೆ ಅಂದರೆ ನಾಟಿ ಕೋಳಿ ನೈಸರ್ಗಿಕವಾಗಿ ಬೆಳೆಯುತ್ತೈತೆ ಅಂದರೆ ನಿಮ್ಮಲ್ಲಿ 6 ತಿಂಗಳು ನಾವು ಕಷ್ಟ ಬೀಳಲೇಬೇಕು. ಇದು ನೈಸರ್ಗಿಕವಾಗಿ ಬೆಳೆಯೋದ್ರಿಂದ ಈ ಕಡ್ಡಿ ಹುಲ್ಲು ಸೊಪ್ಪು ಈ ಥರ ನೈಸರ್ಗಿಕವಾಗಿ ಹೇರಳವಾಗಿ ಸಿಗೋದನ್ನ ಏನು ತಿಂದು ಬೆಳೆಯುತ್ತದೋ ಹಾಗಾಗಿ ಏನು ಮಾಡುತ್ತೆ, ಇದು ಮಾಂಸನೂ ಸಹ ಒಂಥರ ನ್ಯಾಚುರಲ್ ಆಗಿರ್ತೈತೆ. ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ದೇಹಕ್ಕೆ ಮನುಷ್ಯ ಅದನ್ನು ನಾಟಿ ಕೋಳಿ ತಿಂದಾಗ ಏನಾಗುತ್ತೆ ಅಂದರೆ ಅದಕ್ಕೆ ನಮಗೆ ಜಾಸ್ತಿ ಕ್ಯಾಲ್ಸಿಯಂ ಸಿಗ್ಬೋದು. ಇಲ್ಲಾಂದರೆ ಯಾವುದೇ ಕಾಯಿಲೆಗಳಿದ್ದಾಗ ಆ ಕಾಯಿಲೆಗೆ ನಿವಾರಣೆ ಆಗೋಂತಹ ಮದ್ದನ್ನು ಈ ನಾಟಿ ಕೋಳಿ ಕೊಡುತ್ತೆ. ಹಾಗಾಗಿ ನಾಟಿ ಕೋಳಿಗೆ ತುಂಬ ಬೇಡಿಕೆ ಇದೆ ಮಾರುಕಟ್ಟೆಗಳಲ್ಲಿ. ಹಾಗಾಗಿ ನಮ್ಮ ರೈತರು, ಸಣ್ಣ ಇಳುವರಿ ರೈತರು ಯಾರ್ಯಾರಿದ್ದೀರಾ ಅವರು ಈಗ ನೀವು ಕೃಷಿ ಮಾಡೋ ಜಾಗದಲ್ಲೇ ಆಗಲಿ ಒಂದು ಮೂಲ ಕಸುಬನ್ನಾಗಿ, ಇಲ್ಲ ತಡಿ ನಾವು ಇನ್ನೊಂದು ಏನಾದರೂ ಹೊಸ ಪ್ರಯತ್ನ ಮಾಡೋಣ, ಈಗ ಒಂದೇ ಬೇಡ ಮತ್ತೆ ಇನ್ನೊಂದು ಏನಾದರೂ ಮಾಡಿದ್ರೆ ಅದರಿಂದ ನಮಗೆ ಅಧಿಕ ಲಾಭ ಸಿಗ್ಬೋದು ಅಂತ ಹೇಳಿ ಮಾಡೋಂಥ ಯಾವುದಾದ್ರೂ ಬಿಸ್ನೆಸ್ ಇದ್ದರೆ ಈ ನಾಟಿ ಕೋಳಿ ಆಯ್ಕೆ ಮಾಡ್ಕೊಳ್ರಿ ಅಂತ ನಾನು ನಮ್ಮ ಈ ಸಣ್ಣ ಇಳುವರಿ ರೈತರಿಗೆ ಹೇಳ್ತಾ ಇದ್ದೀನಿ. ಈ ದೊಡ್ಡ ಶೆಡ್ ಮಾಡ್ಕೊಂಡು ದೊಡ್ಡದು ಲಕ್ಷ ಕೋಟಿಗಟ್ಟಲೆ ಬಂಡವಾಳ ಹಾಕೊಂಡು ಮಾಡೋ ಅಂಥವ್ರಿಗೆ ನಾನು ಹೇಳ್ತಾ ಇಲ್ಲ. ನಮ್ಮ ಸಣ್ಣ ಇಳುವರಿ ರೈತರು ಯಾರು ಇದ್ದೀರಾ, ಈಗ ನಮ್ಗೆ 50,000 ಲಕ್ಷ ಇನ್ಕಮ್ ಬರ್ತೈತೆ, ನಮ್ಮ ತೋಟ ಇಷ್ಟೈತೆ, ಒಂದು ಎಕರೆ ಒಳಗೈತೆ, 2 ಎಕರೆ ಒಳಗೈತೆ, ಇಂಥ ನಮ್ಮ ರೈತರುಗಳು ಈ ಕೃಷಿನೇ ನಂಬ್ಕೊಂಡಿರ್ತಾರೆ. ಹೂವು ಹಾಕೋದು, ಚೆಂಡು ಹೂವು ಹಾಕೋದು, ಮತ್ತು ಬಟನ್ಸ್ ಹಾಕೋದು, ಈ ಥರ ಕೆಲವೊಂದು ಹೂವುಗಳು ತರಕಾರಿಗಳು ಈ ಥರ ಹಾಕಿ ನಮ್ಮ ರೈತರುಗಳು ಜೀವನ ಮಾಡ್ತಾರೆ. ಅದ್ರ ಜೊತೆಗೆ ಈ ಸಣ್ಣ ಇಳುವರಿ ರೈತರಿಗೆ ಈ ಥರ ನಾವು ಒಂದು ಮಾಹಿತಿ ಅವರಿಗೆ ರವಾನೆ ಆದಾಗ ಅವರು ಸಹ ಅವರು ಜೀವನಕ್ಕೆ ಆಗಲಿ, ಇಲ್ಲ ಅವ್ರ ಮಕ್ಕಳ ಭವಿಷ್ಯಕ್ಕಾಗಲಿ, ಇಲ್ಲ ಅವರು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕಾಗಲಿ ಒಂದು ಈ ನಾಟಿ ಕೋಳಿಗೆ ಸಾಗಾಣಿಕೆ ಮಾಡೋದ್ರಿಂದ ಅವ್ರಿಗೆ ಮನೆಗೆ